ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನ ಹಾಕೊಂಡು ಮಾತಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ, ರೈತರ ಪರ ಅನ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದಂಥದ್ದು ಇವರೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ, ನಾಯಕರುಗಳಿಗೆ. ಯಾರ್ಯಾರು ಈ ಕರ್ಮಕಾಂಡದ ಕೂಸುಗಳವಲ್ಲ, ಇದನ್ನ ಪಿತಾಮಹಗಳವರಲ್ಲ, ಇವರು ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ನಾನು ನಿಜವಾಗ್ಲೂ ಕೂಡ ಅದು ನಮಗೂ ಹೇಳಿರ್ಬೋದು, ನಾವಿಲ್ಲ ಅಂತ ಹೇಳಲ್ಲ, ನಮ್ಮನ್ನು ಕೂಡ ಅವರು ಟೀಕೆ ಮಾಡಿದ್ದಾರೆ. ಆದರೆ ನಿಮಗೂ ಯೋಗ್ಯತೆ ಇಲ್ಲ, ನೀವ್ಯಾಕೆ ಬರ್ತೀರಾ ಇಲ್ಲಿ ಹೋರಾಟಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಹೇಳವ್ರೆ, ಯಡಿಯೂರಪ್ಪನವ್ರಿಗೂ ಹೇಳವ್ರೆ. ಯಡಿಯೂರಪ್ಪನವರು ಆಮೇಲೆ 2ನೇ ಬಾರಿ ಜಾಗತಿಕ ಟೆಂಡರ್ ಕರೀತಾರೆ. ಆಮೇಲೆ ಅವ್ರದ್ದು ಖೋ ಖೋ ಆಟ ಶುರು ಆಯ್ತದೆ. ಯಡಿಯೂರಪ್ಪನವ್ರು ಆದಮೇಲೆ ಕೊಕ್ ಅಂತಾರೆ ಬಂದು ಸದಾನಂದ ಗೌಡರು. ಯಡಿಯೂರಪ್ಪನವ್ರು ಹೋದ್ರು ಕೆಳಗೆ, ಅವ್ರು ಬಂದು ಕೂತ್ಕೊಂಡು ಸದಾನಂದ ಗೌಡರು ಅವ್ರು ಹೇಳಿದ್ರು, ಇದು 5 ಟೌನ್ಶಿಪ್ ಮಾಡೋಕ್ಕಾಗಲ್ಲ, ಇದನ್ನ ಒಂದು ಮಾತ್ರ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ, 4 ಸದ್ಯಕ್ಕೆ ರೆಡ್ ಝೋನ್ ಇಂದ ಮುಕ್ತಿ ಮಾಡ್ತೀವಿ. ಸದಾನಂದ ಗೌಡರು ಮಾತಿದ್ದು. ಸದಾನಂದ ಆಗಿ ಮಾಡಿರ್ತಕ್ಕಂಥ ಆದೇಶ. ಸದಾನಂದ ಗೌಡರು ಬಿಡದಿ ಮಾತ್ರ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬೇಕು ಅಂತಂದ್ರು. ಸದಾನಂದ ಗೌಡರು ಆದ್ಮೇಲೆ ಜಗದೀಶ್ ಶೆಟ್ಟರ್ ಬಂದು ಕೊಕ್ಕಂದ್ರು ಅವ್ರಿಗೆ. ಅವ್ರು ಹೋದ್ರು, ಜಗದೀಶ್ ಶೆಟ್ಟರು ಬಂದರು. ಜಗದೀಶ್ ಶೆಟ್ಟರು ಕೂಡ ಇದನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಮುಂದುವರಿಸಿರ್ತಕ್ಕಂಥ ಮೀಟಿಂಗ್ಗಳನ್ನ ಕೂಡ ನಿಮಗೆ ಕೊಡ್ತಕ್ಕಂಥದ್ದು. ನಂತರ ನಮ್ಮ ಸರ್ಕಾರ 2013ರಲ್ಲಿ 13ರಿಂದ ಇದೇನು ಆಗಲಿಲ್ಲ, ಅವ್ರ ಸರ್ಕಾರ ಹೊರಟೋಯ್ತು. 13ರಿಂದ 18ರವರೆಗೂ ಕೂಡ ನಮ್ಮ ಸರ್ಕಾರ, ಬನ್ನಿ ಮೇಲ್ಗಡೆ ಬನ್ನಿ, 18ರವರೆಗೂ ಕೂಡ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಉಸ್ತುವಾರಿ ಸಚಿವರಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನ ಕೈಗೊಳ್ಳಲಿಲ್ಲ. 18 ಆದ ನಂತರ ನಮ್ಮ ಸಮ್ಮಿಶ್ರ ಸರ್ಕಾರ ಹೇಳ್ತಾರೆ ಕುಮಾರಸ್ವಾಮಿ ಅವರು, ನಾವೆಲ್ಲೋ ಕೂತಿದ್ದೋ ಬಲವಂತವಾಗಿ ಬಂದ್ಬಿಟ್ರು, ನಮ್ಮನ್ನ ಮುಖ್ಯಮಂತ್ರಿ ಮಾಡಿ, ನಾವು ಬೇಡ 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 ಅಂದ್ರು ಮುಖ್ಯಮಂತ್ರಿ ಮಾಡಿ ಅಂತ ಬೇಡ್ಕೊಂಡ್ರು ಅಂತ ಪಾಪ ಕುಮಾರಸ್ವಾಮಿ ಅವರು ಹಲವಾರು ಬಾರಿ ವಿಚಾರಗಳನ್ನ ಹೇಳಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ಭಾಗದ ರೈತರು ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ, ಎಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆಯಲ್ಲ ಆ ರೈತರು ಅಲ್ಲೇ ಪ್ರತಿಭಟನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಕುಮಾರಸ್ವಾಮಿ ಅವರೊಬ್ಬ ಮುಖ್ಯಮಂತ್ರಿಯಾಗಿ ಆ ಜಿಲ್ಲೆಯ ನಾಯಕರಾಗಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ದಯಮಾಡಿ ಇದನ್ನ ಬಿಡಿ ಸ್ವಾಮಿ ಅಂತ ಹೋಗಿ ಕೇಳಿಕೊಂಡ್ರು. ಕುಮಾರಸ್ವಾಮಿ ಅವರು, ಇದು ನನ್ನ ಕನಸಿನ ಯೋಜನೆ, ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾದಂಥ ಉದಾಹರಣೆ ಇದೆ. ಬೇಕಾದ್ರೆ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಆತ್ಮಶೋಧನೆ ಮಾಡ್ಕೋಬೇಕು, ಈ ಮಾತನ್ನ ಹೇಳಿದೀವಿ ಇಲ್ವಾ ಅಂತ. ನಂತರ ಅದೇ ರೈತರು ದೊಡ್ಡಗೌಡರು ತಗೋಯ್ತಾರೆ, ನಿಮ್ಮ ಮಗ 2ನೇ ಸಾರಿ ಈ ಒಂದು ಕರ್ಮಕಾಂಡಕ್ಕೆ ಕಾರಣಕರ್ತರಾದಂಥ ನಿಮ್ಮ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗವ್ರೆ, ಎಲ್ಲ ಸದಾನಂದ ಗೌಡರು ಎಲ್ಲವನ್ನು ಕೂಡ ರೆಡ್ ಝೋನ್ ಇಂದ ಬಿಡುಗಡೆ ಮಾಡಿದ್ದಾರೆ, ದಯಮಾಡಿ ನಿಮ್ಮ ಮಗನಿಗೆ ಹೇಳಿ, ಮುಖ್ಯಮಂತ್ರಿಗೆ ಹೇಳಿ, ದಯಮಾಡಿ ನೀವು ಅದನ್ನು ಬಿಡಿಸ್ಬೇಕು, ರೆಡ್ ಝೋನ್ ಇಂದ ಬಿಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂದಾಗ ಪಾಪ ಅವತ್ತು ದೇವೇಗೌಡರು ಅವತ್ತು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು. ಅವತ್ತು ಗೌಡರು ಯಾವುದೇ ತೀರ್ಮಾನವನ್ನು ಕೊಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನನ್ನ ಮಗ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಹೋಗ್ರಪ್ಪ ದಯಮಾಡಿ ಅಂತ ಮಾತನ್ನ ರೈತರಿಗೆ ಹೇಳ್ಕೊಡ್ತಕ್ಕಂಥ ಸ್ಪಷ್ಟವಾದಂಥ ಆತ್ಮಾವಲೋಕನ ಮಾಡಬೇಕಾದಂಥ ವಿಚಾರ ಸನ್ಮಾನ್ಯ ದೊಡ್ಡಗೌಡರು ಕೂಡ ಆತ್ಮಾವಲೋಕನ ವಿಚಾರದಲ್ಲಿ ಮಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಅದಾಯಿತು. ನಮ್ಮ ಸರ್ಕಾರ, ನಮ್ಮ ಬೇರೆ ಬೇರೆ ವಿಚಾರಗಳಿಂದ ನಮ್ಮ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಹೋಯಿತು. 2020ಕ್ಕೆ ಮತ್ತೆ ಯಡಿಯೂರಪ್ಪನವರು ಹೌಸಲ್ಲಿ ಹೇಳ್ತಾರೆ, DK ಶಿವಕುಮಾರ್ ಅವರೇ, ನೀವು ಯಾರನ್ನ ಬೆಳೆಸಕ್ಕೆ ಕೊಟ್ಟಿದ್ದೀರಾ, ಅವರಿಂದ ಒಂದು ದಿವಸ ನಿಮಗೆ ಪ್ರಾಯಶ್ಚಿತ್ತ ಪಡಬೇಕಾಗ್ತದೆ. ನೀವು ಅವರ ಲಾಂಛನ, ಅದೇನು ಹೇಳ್ತಾರಲ್ಲ ರಮೇಶ್ ಬಾಬಣ್ಣ, ಅವರ ಲಾಂಛನ ನಾಗರಾವು. ಯಾರು ಹೇಳೋ ಮಾತಿದ್ದು? ಹೌಸಲ್ಲಿ ಯಡಿಯೂರಪ್ಪನವ್ರು ಹೇಳೋ ಮಾತು. ಇವತ್ತು ಪಾಪ ಈ ಯಾರಿಗೆ ಪಾಪ ಬಂದದೋ, ಯಾರು ಪ್ರಾಯಶ್ಚಿತ್ತ ಪಡ್ತಾರೋ ಇಬ್ರು ತಗೊಳ್ತಾರೆ ಈಗ. ಇದಾದ ನಂತರ 2020ನೇ ಇಸ್ವಿನಲ್ಲಿ ಕುಮಾರಣ್ಣ ಅವ್ರು ಹೇಳೋರು, ಚೆನ್ನಾಗಿ ಹೇಳೋರೆ, 1,000 ಎಕರೆನ KIDB ಕೊಟ್ಬಿಟ್ರು. KIDBಗೆ ಕೊಡುವಂಥ ಸಂದರ್ಭದಲ್ಲಿ ಪಾಪ ಯಾರೋ ತಿಮ್ಮೇಗೌಡರು ಅನ್ನೋರಿಗೆ ಸಿದ್ದರಾಮಯ್ಯನವರು, ನೀನು ಯಾವುದೋ ನಿಂದು ಲೋನ್ ಅದೇ ಸರ್ಕಾರದಲ್ಲಿ 1 ಟೈಮ್ ಸೆಟಲ್ಮೆಂಟ್ ಮಾಡಿಬಿಡ್ತೀನಿ, ನೀನು ಇದನ್ನ ಇಂಡಸ್ಟ್ರೀಸ್ನೆಲ್ಲ ಮಾಡಿ ಅಲ್ಲಿಂದ ಜಾಗ ಮಾರ್ಬಿಡ್ಬಾ ಅಂತಂದ್ರು ಅಂತ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು,
ಅವರು ಮಾತಾಡ್ತಕ್ಕಂಥ ಒಂದೊಂದು ಮಾತಿಗೂ ಕೂಡ ಬೆಲೆ ಇರಬೇಕು, ತೂಕ ಇರಬೇಕು, ಆಧಾರ ಇರಬೇಕು. ಬೆಲೆ, ತೂಕ, ಆಧಾರ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಮಾತಾಡಿದ್ರೆ ಅವರು ಕನಿಷ್ಠ ವ್ಯಕ್ತಿ ಆಗ್ಬಿಡ್ತಾರೆ. ಜನಗಳ ಮುಂದೆ ಆಡ್ಕೊಳ್ಳಿಕ್ಕೆ ಅವರೇ ಜಾಗ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಕುಮಾರಣ್ಣವರೇ, ಸನ್ಮಾನ್ಯ ತಿಮ್ಮೇಗೌಡರು 1,000 ಎಕರೆ ಅಕ್ವೈರ್ ಮಾಡಿಸಿದ್ದು ಸತ್ಯ. ಅಕ್ವೈರ್ ಮಾಡಿದವರು ಯಾರು? ಈ ರೆಡ್ ಝೋನಿಂದ, ಈ ಒಂದು ವ್ಯಾಪ್ತಿಯಿಂದ 9,000 ಚಿಲ್ಲರೆ ಎಕರೆಯಿಂದ 1,000 ಎಕರೆನ ಬಿಡಿಸ್ಕೊಟ್ಟವರು ಯಡಿಯೂರಪ್ಪನವರು. ಯಾರು ಇವತ್ತು ನೀವು ಪ್ರಾಯಶ್ಚಿತ ಯಾತ್ರೆ ಮಾಡ್ಲಿಕ್ಕೆ ಹೊಂಟಿದಾರಲ್ಲ ಯಡಿಯೂರಪ್ಪನವರು, ಆ ರೆಡ್ ಝೋನಿಂದ ಬಿಟ್ಟು ಅದು KEDBಗೆ ಅವ್ರ ಜಾಗನ ಮಾತ್ರ ಅಕ್ವೈರ್ ಮಾಡಿದ್ರು. ಸಂಪೂರ್ಣ ಅವ್ರ ಜಾಗ ಅಲ್ಲ, 350 ಎಕರೆನೋ 400 ಎಕರೆ ಮಾತ್ರ ತಿಮ್ಮೇಗೌಡರು ಜಾಗ. ಅದು ಇನ್ನು ಮಿಕ್ಕಿದ್ದೆಲ್ಲ ರೈತರ ಜಾಗ. ಅದು ತಿಮ್ಮೇಗೌಡರು ಮಾಡಿದಂಥ ಅವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಯಾರು ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು. ಜಗದೀಶ್ ಶೆಟ್ಟರು ಯಡಿಯೂರಪ್ಪನವ್ರು ಸೇರಿ ತಿಮ್ಮೇಗೌಡರಿಗೆ ಆ ಜಾಗನ ಅಕ್ವೈರ್ ಮಾಡಿದ್ರು, ದುಡ್ಡು ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ದುಡ್ಡು ಕೊಟ್ಟರು. ಅಂದರೆ ಅವತ್ತು ಹೇಳ್ತವ್ರೆ, ಸಿದ್ದರಾಮಣ್ಣ ಅವರೆಲ್ಲ ಕಿಕ್ ಬ್ಯಾಕ್ ತಗೊಂಡಿರೋದು ಸನ್ಮಾನ್ಯ ಕುಮಾರಸ್ವಾಮಿ ಅವರೇ. ನಿಮ್ಮ ಆತ್ಮೀಯ ಸ್ನೇಹಿತರಿದಾರಲ್ಲ, ಇವಾಗ ಯಾರನ್ನ ತಪ್ಪಿಕೊಂಡು ಇಬ್ರು ಒಬ್ರಿಗೊಬ್ರು ತಪ್ಪಾಡ್ತಿದ್ದೀರಲ್ಲ, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಜಗದೀಶ್ ಶೆಟ್ಟರು, ಇವರು ತಿಮ್ಮೇಗೌಡರಿಗೆ ಅದನ್ನ 1,000 ಎಕರೆನ ಅವ್ರ ಹತ್ರ ಕಿಕ್ ಬ್ಯಾಕ್ ತಗೊಂಡಂತವ್ರು. ಸ್ಪಷ್ಟೀಕರಣ ಕೊಡ್ಬೇಕು ನೀವು ಕುಮಾರಸ್ವಾಮಿ ಅವರು. ಅರ್ಧಂಬರ್ಧ ಈ ಇಂಟರ್ ರನ್ ಕೇಸ್ ಬೇಡ ಕುಮಾರಸ್ವಾಮಿ ಅವರೇ, ದಯಮಾಡಿ ಇದನ್ನ ಬಿಟ್ಟಂತವರು ಸನ್ಮಾನ್ಯ ಯಡಿಯೂರಪ್ಪನವರು. ಅದನ್ನ ಆ ಸಂದರ್ಭದಲ್ಲಿ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಂಥವರು ಜಗದೀಶ್ ಶೆಟ್ಟರು. ಎಷ್ಟು ಕಿಕ್ ಬ್ಯಾಕ್ ಅನ್ನ ಯಡಿಯೂರಪ್ಪನವರು ಮತ್ತೆ ನಾವ್ ಹೇಳಿರೋದಲ್ಲ, ಕುಮಾರಸ್ವಾಮಿ ಅವರು ಹೇಳಿರೋದು, ಕಿಕ್ ಬ್ಯಾಕ್ ತಗೊಂಡ್ಬಿಟ್ರು, ಮಾಡಿಕೊಟ್ಬಿಟ್ರು ಅವ್ರಿಗೆ ಅಂತ. ಅದು ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತೇಳಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರು ಮತ್ತೆ ಜಗದೀಶ್ ಶೆಟ್ಟರ್ನ ಕೇಳಬೇಕು. ಅದನ್ನು ಬಿಡಬೇಕಾದ್ರೆ, ಆ ಜಾಗನ ತಗೋಬೇಕಾದ್ರೆ ತಿಮ್ಮೇಗೌಡರಿಂದ ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು, ಎಷ್ಟು ಹಣ ಸಂದಾಯ ಆಯಿತು ಅವ್ರಿಗೆ. ಅವತ್ತು ನಿಗದಿ ಮಾಡಿದಂಥ ರೇಟ್ ಎಷ್ಟು ಗೊತ್ತಾ? 70 ಲಕ್ಷದಿಂದ 80 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿ. ಎಲ್ಲಿ? ಈ ಒಂದು ಟೌನ್ಶಿಪ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಜಾಗ. ಅದು ಏನು ತುಂಬ ದೂರ, 2 ಕಿಲೋಮೀಟರ್ 3 ಕಿಲೋಮೀಟರ್ ಇಲ್ಲ. ಎಷ್ಟು ದಿವಸದಿಂದ? 2020. ಇವತ್ತೆಷ್ಟು? ಇವತ್ತು 26. ಕೇವಲ 5 ವರ್ಷ ಡಿಫ್ರೆನ್ಸ್ ಅಷ್ಟೇ, 4-5 ವರ್ಷ ಡಿಫ್ರೆನ್ಸು. ಅವತ್ತು ಕೊಟ್ಟಿರ್ತಕ್ಕಂಥ ಹಣ 1 ಎಕರೆಗೆ 80 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿ. ಇವತ್ತು ನಾವು ಕೊಡ್ತಾ ಇರ್ತಕ್ಕಂಥ ಹಣ 2.5 ಕೋಟಿ, 3 ಕೋಟಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಪೂರ್ತಿ ಮಾಹಿತಿ ತಗೊಂಡು ಮಾತಾಡ್ಬೇಕು ನೀವು. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನೀವು. ಯಾರು ತಗೊಂಡ್ರು, ಯಾರು ಬಿಟ್ರು, ಯಾರಿಗೋಸ್ಕರ ಬಿಟ್ರು ಅಂತೇಳಿ. ಸರಿ, ಅದಾಯಿತು. ಅವತ್ತು ನಾನು ಮಾಜಿ ಶಾಸಕನಾಗಿದ್ದೆ. ಮಾಜಿ ಶಾಸಕನಾಗಿ ನಾನು ಅವತ್ತು ಆ ಸ್ಥಳಕ್ಕೆ ಹೋಗಿ ಹೋರಾಟ ಮಾಡಿದೆ. ಅದ್ರ ಮಾಹಿತಿ ಕೊಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಆ ಸಂದರ್ಭದಲ್ಲಿ ನಾನೊಬ್ಬ ಮಾಜಿ ಶಾಸಕನಾಗಿ ಅಲ್ಲಿ ಧರಣಿ ಮಾಡಿ, ಸ್ಥಳದಲ್ಲಿ ಹೋಗಿ, ಹೊಸೂರು ಅಂತಕ್ಕಂಥ ಗ್ರಾಮದಲ್ಲಿ ಹೋಗಿ ಧರಣಿ ಮಾಡಿ, ಸ್ಥಳದಲ್ಲಿ ಪ್ರತಿಭಟನೆ ಮಾಡಿ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕೆಂಪು ವಲಯದಿಂದ ಮುಕ್ತಿಗೊಳಿಸಿ, ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಪ್ಪಿಸಿ, ಬಿಡದಿ ಟೌನ್ಶಿಪ್ಪನ್ನು ಯೆಲ್ಲೋ ಝೋನ್ ಮಾಡಿ ಮುಕ್ತವಾಗಿ ರೈತರಿಗೆ ವ್ಯಾಪಾರ ಮಾಡಲಿಕ್ಕೆ, ಅವರು ವ್ಯವಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವತ್ತು ನಾನು ಒಬ್ಬ ಮಾಜಿ ಶಾಸಕನಾಗಿ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ನಿಯೋಗ ತೆಗೆದುಕೊಂಡೋಗಿ, ಅವತ್ತು ನೋಡಿ ಇಲ್ಲಿ ನಿಯೋಗ ತೆಗೆದುಕೊಂಡೋಗಿ ಯಡಿಯೂರಪ್ಪನವ್ರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಮನವಿ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಗಳಾಗಿ. ಯಡಿಯೂರಪ್ಪನವ್ರು ಏನು ಹೇಳಿದ್ರು? ನಾನು ಕೂಡಲೇ ಇದಕ್ಕೆ ಬ್ರೇಕ್ ಹಾಕ್ತೀನಿ, ನಿನ್ನ ಟೌನ್ಶಿಪ್ ಯೋಜನೆಗೆ ಬ್ರೇಕ್ ಹಾಕಿ ಅದ್ರ ತೀರ್ಮಾನ ತಗೊತೀನಿ ಅಂತೇಳಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ, ಆ ಕಮಿಟಿನಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಯಡಿಯೂರಪ್ಪನವರು. ರೈತರ ಪರ ಹಸಿರು ಶಾಲೆ ಹಾಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತ ಹೋರಾಟಗಾರರು ಯಡಿಯೂರಪ್ಪನವರು ಒಂದು ತೀರ್ಮಾನ ಮಾಡ್ತಾರೆ. ನಮ್ಗಲ್ಲಿ ರೈತರಿಗೆ ಏನು ಹೇಳಿದ್ರು? ಇದ್ರ ಬಗ್ಗೆ ನಾನು ತೀರ್ಮಾನ ಮಾಡ್ತೀನಿ, ನಾನು ರೈತರಿಗೆ ತೊಂದರೆ ಕೊಡೋದಿಲ್ಲ, ರೈತರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಯಾರು? ಹಸಿರು ಶಾಲನ್ನು ಹಾಕೊಂಡು ವಿಧಾನಸೌಧದ ಮುಂದೆ ನಾನು ರೈತರ ಪರ ಮುಖ್ಯಮಂತ್ರಿ, ಇನ್ನು ಮುಂದೆ ರೈತರದೇ ನನ್ನ ಸರ್ವಸ್ವವನ್ನು ರೈತರಿಗೋಸ್ಕರನೇ ತ್ಯಾಗ ಮಾಡ್ತೀನಿ
ಅಂತೇಳಿ ರೈತರ ಪರವಾಗಿ ಬಡ್ಜೆಟನ್ನು ಮಂಡಿಸ್ತಂತ ಯಡಿಯೂರಪ್ಪನವರು ತೀರ್ಮಾನ ಮಾಡ್ತಾರೆ. ನಾವು ಹೋಗಿ ಕೊಟ್ಟ ಮೇಲೆ ಆ ಪ್ರದೇಶದಲ್ಲಿ 18/5/21 ಬಿಡದಿ ಟೌನ್ಶಿಪ್ ಪ್ರದೇಶದ ಭೂಮಾಲೀಕರ ಮನವಿಯ ಮೇರೆಗೆ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಯವರಿಗೆ ಸಭೆಯನ್ನು ಕರೆದು ಭೂ ಸ್ವಾಧೀನ ಸಮಸ್ಯೆಯನ್ನು ಪರಿಹರಿಸಲು ಸೂಚಿಸಿದರು. ಅದರಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿತ್ತು. ಸದರಿ ಸಭೆಯ ವಿಸ್ತೃತ ಚರ್ಚೆಯ ನಂತರ ಈ ಕೆಳಗಂಡಂತೆ ನಿರ್ಧರಿಸಲಾಯಿತು. ರಾಜ್ಯಕ್ಕೆ ಹೊಸ ಬಂಡವಾಳವು ಬೆಂಗಳೂರಿನ ಸಮೀಪ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿ ಮತ್ತು ವಾಣಿಜ್ಯಕ್ಕಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳು ಅವಶ್ಯವಿರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಚೀಫ್ ಸೆಕ್ರೆಟರಿ ಕೊಟ್ಟಿರೋದು ಯಡಿಯೂರಪ್ಪನವರ ಮಾರ್ಗದರ್ಶನದ ಮೇಲೆ ಚೀಫ್ ಸೆಕ್ರೆಟರಿ. ಇದನ್ನ ಹೌಸಲ್ಲಿ ಮಾತಾಡ್ತೀನಿ, ನಿಮಗೆ ಸಂಪೂರ್ಣ ದಾಖಲೆ ಇವತ್ತು ನಾನು ಕೊಡ್ತಾ ಇಲ್ಲ. ಅಸೆಂಬ್ಲಿನಲ್ಲಿ ಪಾಪ ನಮ್ಮ ಅಶೋಕಣ್ಣ ಹೇಳವ್ರೆ, ಬನ್ರಿ ತೊಡೆ ತಡ್ತೀನಿ ಅಸೆಂಬ್ಲಿಗೆ ಬನ್ನಿ ಅಂತ. ನಾನು ಮುಖ್ಯಮಂತ್ರಿಗೆ ಹೇಳಿದೆ, ಅವ್ರು ತಗೊಳಕ್ಕಿಂತ ಮುಂಚೆ ಸೋಮೋಟ ನಾವೇ ತಗೊಂಬಿಡೋಣ, ಇವ್ರು ಹಣೆ ಬರಲ್ಲ ಹೇಳ್ಬಿಡೋಣ ಜನಕ್ಕೆ ಅಂತ. ಅವರೇ ತಗೊಳಕ್ಕೆ ಅವ್ರು ಯಾವ್ದ್ರಲ್ಲಿ ರೈಸ್ ಮಾಡ್ತಾರೋ ನೋಡೋಣ. 69ರಲ್ಲಿ ತಗೋತಾರೋ, 60ರಲ್ಲಿ ತಗೋತಾರೋ, ಯಾವ್ದ್ರಲ್ಲಿ ರೈಸ್ ಮಾಡ್ತಾರೋ ನೋಡೋಣ. ಅದಕ್ಕೆ ಮುಂಚೆ ನಾವೇ ತಗೊಂಡ್ಬಿಡ್ತೀವಿ. ನಿಮ್ಮ ಕರ್ಮಕಾಂಡನಪ್ಪ ಯಾಕಪ್ಪ ಪಶ್ಚಾತ್ತಾಪ ಯಾತ್ರೆ ಮಾಡ್ಕೊಂಡು ಬಂದಿದ್ದೀರಾ? ಪ್ರಾಯಶ್ಚಿತ ಯಾತ್ರೆನ ಇಲ್ಲಿಂದ ನೀವು ಮಾಡಿರ್ತಕ್ಕಂಥ ಪಟ್ಟಿರ್ತಕ್ಕಂಥ ಪಶ್ಚಾತ್ತಾಪಕ್ಕೆ ಪ್ರಾಯಶ್ಚಿತವಾಗಿ ಯಾತ್ರೆ ಮಾಡ್ತಾ ಇದ್ದೀರಾ ಅಂತೇಳಿ ನಾವೇ ತಗೊಂತೀವಿ. ಇದು ಯಡಿಯೂರಪ್ಪನವ್ರ ತೀರ್ಮಾನ. ಯಾವಾಗ? 2020ರಲ್ಲಿ ಅವ್ರು ಮುಖ್ಯಮಂತ್ರಿ ಆದಾಗ 2020ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಇದನ್ನ 35% ಕೈಗಾರಿಕಾ ಅಂತೆ, 35 ಇದಕ್ಕೆ ವಸತಿ ಅಂತೆ, ಇನ್ನು ಉಳಿಕೆ ಭೂಮಿನ ಇತರೆ ಉದ್ದೇಶಗಳಿಗಾಗಿ ಮೀಸಲಿಟ್ಟು ಬಿಡದಿ ಸಮಗ್ರ ಟೌನ್ಶಿಪ್ ಅನ್ನು ಸ್ವಯಂ ಪೂರ್ಣ ಮಾದರಿಯಲ್ಲಿ ಯೋಜನೆ ರೂಪಿಸಿ ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಯಿತು. ಅಷ್ಟೊತ್ತಿಗೆ ಬಸವರಾಜ ಬೊಮ್ಮಾಯಿ ಬಂದು ಯಡಿಯೂರಪ್ಪನವ್ರಿಗೆ ಕೊಕ್ಕಂದ್ರು. ಅವ್ರು ಹೋದ್ರು ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಕೊಟ್ಟರೆ ಹ್ಯಾಂಡ್ ಓವರ್ ಮಾಡಿದ್ರು. ಕೊಕ್ಕಂದಟ್ಟಿಗೆ ಅವ್ರು ಹೋಗ್ಬೇಕಲ್ಲ, ಅವರಲ್ಲಿ ಕೊಕ್ಕಾಟ ಚೆನ್ನಾಗಿ ನಡೀತದೆ, ಖೋಖೋ ಆಟ ಚೆನ್ನಾಗಿ ನಡೀತದೆ. ಮೊದಲು ಯಡಿಯೂರಪ್ಪನವ್ರಿಗೆ ಕೊಕ್ಕಂದ್ರು, ಸದಾನಂದ ಗೌಡರು ಕೊಟ್ಟರು, ಸದಾನಂದ ಗೌಡರಿಗೆ ಇವ್ರು ಬಂದು ಜಗದೀಶ್ ಶೆಟ್ಟರ್ ಬಂದು ಕೊಕ್ಕಂದ್ರು. ಈಗ 20ರಲ್ಲಿ ಬಸವರಾಜ ಬೊಮ್ಮಾಯಿ ಬಂದು ಕೊಕ್ಕಂದ್ರು, ಇವ್ರು ಹೋದ್ರು, ಅವ್ರು ಬಂದರು. ಅವರು ಕೂಡ ಪಾಪ ಬೊಮ್ಮಾಯಿ ಅವರು ಇದನ್ನ ನವನಗರ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅವ್ರ ಬಡ್ಜೆಟ್ನಲ್ಲಿ ಮಂಡನೆ ಮಾಡೋರು. ಕೊಡ್ತೀವಿ ನಿಮಗೆ ದಾಖಲಾತಿನ. ಎಲ್ರಿಗೂ ಈ ಬಿಡದಿ ಟೌನ್ಶಿಪ್ ಮೇಲೆ ದೌರ್ಜನ್ಯ. ಸದಾನಂದ ಗೌಡರು ಬರ್ತಾರೆ, ಇದನ್ನ ಪೈಲಟ್ ಪ್ರಾಜೆಕ್ಟ್ ಮಾಡೋಣ, ಬಾಕಿದೆಲ್ಲ ಡ್ರಾಪ್ ಮಾಡಿ ಅಂತ ಸದಾನಂದ ಗೌಡರು ಬಿಡದಿನೇ ಪೈಲಟ್ ಪ್ರಾಜೆಕ್ಟ್ ತಗೊಂಡು ಬಾಕಿದೆಲ್ಲ ಡ್ರಾಪ್ ಮಾಡ್ತಾರೆ. ನಂತರ ಇವ್ರು ಬರ್ತಾರೆ ಜಗದೀಶ್ ಶೆಟ್ಟರು, ಇಲ್ಲ ಇದನ್ನು ಮುಂದುವರಿಸಬೇಕು, ಇದರಿಂದ ಏನಾದ್ರು ಅನುಕೂಲ ಆಗ್ತದೆ, ಒತ್ತಡ ಜಾಸ್ತಿ ಆಗ್ಬಿಡೈತೆ ಬೆಂಗಳೂರಿನಲ್ಲಿ, ಕಡಿಮೆ ಮಾಡಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ಯಡಿಯೂರಪ್ಪನವ್ರು 20ಕ್ಕೆ ಬರ್ತಾರೆ. ನಾವೆಲ್ಲ ರೈತರು. ಸನ್ಮಾನ್ಯ ವಿಜೇಂದ್ರ ಅವ್ರಿಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ವಿಧಾನಸೌಧ ಇದರಲ್ಲಿ ಕೃಷ್ಣಾದಲ್ಲಿ ಹೋಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗ ಯಡಿಯೂರಪ್ಪನವ್ರು ಒಂದು ಮಾತು ಹೇಳ್ತಾರೆ, ಸ್ವಲ್ಪ ವಿಜೇಂದ್ರನ ಹತ್ರ ಮಾತಾಡಯ್ಯ ನೀನು ಅಂದರು. ಅದೆಲ್ಲ ಪಕ್ಕದಲ್ಲಿ ಒಂದು ಆ ಕೃಷ್ಣ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ರೂಮ್ ಇದೆ ಸರ್. ಅದು ನಾನು ಯಾವಾಗಲೂ ಹೋಗಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಹೋಗಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೋಗಿಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಕರ್ಕೊಂಡೋದ್ರು ಆ ರೂಮ್ಗೆ. ಅದು ಯಾವುದೋ ಒಂದು ಇಂಡಸ್ಟ್ರಿ ಇದೆ, ಇದನ್ನು ತೆಗೆದಿಟ್ರು. ವಿಜೇಂದ್ರಣ್ಣ ಮರ್ತುಬಿಟ್ಟಿದ್ಯಾ ಅಂತ ಕಾಣಿಸ್ತದೆ. ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊ, ಮುಂದೆ ಬೆಳೆಯೋರು ನೀವೆಲ್ಲ ನಾಯಕರಾಗವರು. ಈ ರಾಜ್ಯ ಜನಕ್ಕೆ ನೀವೇನು ನುಡಿತೀರಾ ಅದರಂತೆ ನಡಿಬೇಕು. ನಿಮ್ಮ ಮೇಲೆ ಜನಗಳಿಗೆ ವಿಶ್ವಾಸ ಬರಬೇಕು ಅಂತಂದರೆ ನೀವೇನು ಮಾತಾಡ್ತೀರಾ ಅದನ್ನು ಅನುಷ್ಠಾನ ಮಾಡಬೇಕು. ಹಿಂದೆ ಮಾಡೋದೊಂದು, ಮುಂದೆ ಮಾತಾಡೋದೊಂದು. ಜನ ನಂಬಲ್ಲ ನಿಮ್ಮನ್ನ. ವಿಜೇಂದ್ರಣ್ಣ ನಾನು ಕರ್ಕೊಂಡೋಗಿ 5,000 ಎಕರೆ ಅದ್ಯಾವುದೋ ಒಂದು ಏರೋನಾಟಿಕಲ್ ಕಂಪ್ನಿ ಅವ್ರು ಏನೋ ಮಾಡ್ಲಿಕ್ಕೆ ಬರ್ತಾರೆ. ಆ ಪಾರ್ಟ್ಸ್ಗಳನ್ನ, ಆ ಏರೋಪ್ಲೇನ್ಗೆ ಆಗಬೇಕಾದಂಥ ಪಾರ್ಟ್ಸ್ಗಳು ತಯಾರು ಮಾಡೋಕ್ಕೆ 5,000 ಎಕರೆನ ಕೇಳ್ತಾ ಇದ್ದಾರೆ. ದಯಮಾಡಿ ಯಾರು ಏನು ಗಲಾಟೆ ಮಾಡಬೇಡ್ರಪ್ಪ, ಒಳ್ಳೆ ನಾವು ಅದಕ್ಕೆ ಅವ್ರಿಗೆ ಬೆಲೆ ಕೊಡ್ತೀನಿ ಅಂತ ಯಾರ್ಯಾರಿದ್ರು ಅಂತ ಹೇಳ ವಿಜೇಂದ್ರಣ್ಣ. ಅವತ್ತು ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ರುದ್ರೇಶ್ ಅಣ್ಣವರಿದ್ದರು, KRID ಅವತ್ತು ಅಧ್ಯಕ್ಷರು, ಆಮೇಲೆ ಅವ್ರು ಯಾರೋ ಅವರ ಬೀಗರ ಶೆಟ್ಟಗರ ಮುನ್ಸೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.